ಮಾಡ್ಬೇಕಾದ್ರೆ ಇವತ್ತಿಷ್ಟು ಮಟ್ಟಿಗೆ ಆ್ಯಕ್ಟ್ ಮಾಡ್ತಾರೆ ಅಂದರೆ ಭಾಳ ಹೆಮ್ಮೆ ಅನಿಸುತ್ತೆ. ಆಮೇಲೆ ಪೂರಿನ ವಿಷಯ ಒಂದು ಹೇಳಿದ್ರು, ವಿಕಿ ಇದರ ಭಾಳ ಥ್ಯಾಂಕ್ಸ್, ನೀವು ಇಷ್ಟು ಚೆನ್ನಾಗಿ ಪ್ರೊಡ್ಯೂಸರ್ನು ಇಡೀ ಟೀಮ್ನ ಹ್ಯಾಂಡಲ್ ಮಾಡಿರುತ್ತೆ. ಯಾರ ಮಕ್ಕಳು ಅವರು ಮಗಳಲ್ವಾ, ಮತ್ತೆ ಯಾರ ಮಗಳ ಪರದೆ ಹೆಂಗಿರುತ್ತೆ? ಯಾಕಂದ್ರೆ ಅಮ್ಮನ್ನ ಬರೀ ಎಲ್ಲ ರಫ್ ಅಂತಿದೆ, ಇಲ್ಲ ಅಮ್ಮ ರಫ್ ಇರ್ತದೆ, ಸಾಫ್ಟ್ ಇದೆ. ಎರಡು ಅವತಾರ. ಅವ್ರು ಯಾವತ್ತೂ ರಫ್ ಯಾವಾಗ ಇರ್ಬೇಕು, ರಫ್ ಆಗಿರ್ತಾರೆ. ಸಾಫ್ಟ್ ಯಾವಾಗ ಇರ್ಬೇಕು. ಪಿಕ್ಚರ್ ಹಾಕ್ಬೇಕಾದ್ರೆ ನಾವು ಸಾಫ್ಟ್ ಆಗಿರ್ಬೇಕಾಗುತ್ತೆ, ರಫ್ ಆಗಿರ್ಬೇಕಾಗುತ್ತೆ. ಅದನ್ನ ಹ್ಯಾಂಡಲ್ ಮಾಡೋ ಚೆನ್ನಾಗಿ ಮಾಡಿದ್ದಾರೆ ಪೂರ್ಣಿಮಾರು. ಅದಕ್ಕೆ ಆಲ್ ದಿ ಬೆಸ್ಟ್. ಆ್ಯಂಡ್ ನನಗೆ ಭಾಳ ಹೆಮ್ಮೆ ಅನಿಸ್ತಾ ಇದೆ ವಿಕಿ ಬಗ್ಗೆ ಹೇಳ್ಬೇಕಂದ್ರೆ. ಕಾಲಾಪತ್ರ ನನಗೆ ತುಂಬ ಫೇವ್ರೆಟ್ ಟೈಟ್ಲ್ ಇದು. ಅಮಿತಾಬ್ ಬಚ್ಚನ್ ಅವರು ಕಾಲಾಪತ್ರ ಮಾತ್ರ. ಅವಾಗ ನಾನು ಅಮಿತಾಬ್ ಬಚ್ಚನ್ ದೊಡ್ಡ ಫ್ಯಾನ್. ನಾನು ಕಾಲಾಪತ್ರ ಅಂದ ತಕ್ಷಣ ನಾನು ಓಕೆ ಕಾಲಾಪತ್ರ ಆ ಲೆವೆಲ್ಲೇ ಇರಬೇಕಂತ ಆಸೆ ಪಡ್ತೀನಿ. ಯಾಕಂದರೆ ಯಾವತ್ತು ಅಂದರೆ ಒಂದು ಶಿಲ್ಪಿ ಆಗಬೇಕಂದ್ರೆ ಕಲ್ಲು ಅವಶ್ಯಕತೆ ಇದೆ. ನಾವೇನಾದರೂ ಆಗಬೇಕಂದ್ರೆ ಒಂದು ಕಲ್ಲು ಸುಮ್ಮನೆ ಇಲ್ಲ, ಕಲ್ಲಿಗೂ ಜೀವ ಇದೆ, ಕಲ್ಲು ಒದ್ದೆ ಇದೆ, ಕಣ್ಣೀರಿದೆ, ಎಮೋಷನ್ಸ್ ಇದೆ. ಐ ಥಿಂಕ್ ಮೋಟಿವೇಶನ್ ಏನು ಆಗುತ್ತೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಅದೇ ಈ ಕತೆ ಮೋಸ್ಟ್ಲಿ ಮೋಟಿವೇಶನ್ ಬೇಸ್ ಆಗಿದೆ ಅಂತ ಐ ಥಿಂಕ್ ಗುಡ್. ಯಾಕಂದರೆ ಪ್ರತಿಯೊಬ್ಬರು ಮೋಟಿವೇಟ್ ಆಗಬೇಕು. ಯಾತಕ್ಕೋಸ್ಕರ ನಾವು ಬದುಕಬೇಕು ಅದಕ್ಕೆ ಮೋಟಿವೇಟ್ ಆಗಬೇಕು. ಯಾತಕ್ಕೋಸ್ಕರ ನಾವು ಕರಿಯರ್ ಶೂಟ್ ಮಾಡಬೇಕು ಅದಕ್ಕೆ ಮೋಟಿವೇಟ್ ಆಗಬೇಕು. ಯಾತಕ್ಕೋಸ್ಕರ ಎಲ್ಲರೂ ಪ್ರೀತಿಸಬೇಕು ಅದಕ್ಕೆ ಮೋಟಿವೇಟ್ ಆಗಬೇಕು. ಒಳ್ಳೆತನ ಬಯಸಬೇಕು ಅದಕ್ಕೆ ಮೋಟಿವೇಟ್ ಆಗಬೇಕು. ಒಳ್ಳೆ ಸಿನಿಮಾ ಬರಬೇಕು ನೋಡಬೇಕು ಅದಕ್ಕೆ ಮೋಟಿವೇಟ್ ಆಗಬೇಕು. ನಮ್ಮ ಕನ್ನಡ ಸಿನಿಮಾ ಇವತ್ತು ಇಂಟರ್ನ್ಯಾಷನಲ್ ಲೆವೆಲ್ ಮಾತಾಡ್ತಾರೆ. ಹಂಗಿರ್ಬೇಕಾದ್ರೆ ಎಲ್ಲ ಸಿನಿಮಾಗಳನ್ನ ಹೋಗಿ ನೋಡಿ, ಖಂಡಿತ ಏನಾದರೂ ಒಂದು ಒಳ್ಳೆ ಅಂಶ ಅಂತ ಆ ಒಳ್ಳೆ ಅಂಶನ ನೀವು ಸ್ಪ್ರೆಡ್ ಮಾಡಿ. ಅಂಶ ಸ್ಪ್ರೆಡ್ ಮಾಡಿದಾಗ ಕನ್ನಡ ಭಾಷೆ ಇಂಪ್ರೂವ್ ಆಗುತ್ತೆ. ಇವತ್ತು ಆಲ್ರೆಡಿ ಇಂಪ್ರೂವ್ ಆಗ್ತಾ ಇದೆ. ಚಿಕ್ಕ ಸಿನಿಮಾಗಂತ ಅನ್ಕೋಬೇಡ್ದು, ಎಲ್ಲ ಸಿನಿಮಾನೇ ಚಿಕ್ಕದಾಗಿದ್ದು ಬಿಗ್ ಬಡ್ಜೆಟ್ ಸ್ಮಾಲ್ ಬಡ್ಜೆಟ್ ನೋ, ಇಟ್ಸ್ ಅ ಫಿಲ್ಮ್ ಅಷ್ಟೇ. ಇಟ್ಸ್ ಅ ಫಿಲ್ಮ್. ಏನು ದುಡ್ಡು ಹಾಕ್ಬಿಟ್ಟು 1,000 ಕೋಟಿ ಹಾಕ್ಬಿಟ್ರೆ ಸಿನಿಮಾನ ಇಲ್ಲ. ನಾವು ಮಾಡ್ಬೇಕಾದ್ರೆ ಜನ್ಮದ ಜೋಡಿ ಮಾಡ್ಬೇಕಾದ್ರೆ 60 ಲಕ್ಷದಲ್ಲಿ ಮಾಡಿದ್ರು. ಅವಾಗ ಯಾರು ಗೊತ್ತಿತ್ತು ಇಷ್ಟು ಮಟ್ಟಿಗೆ ಕಡಿಮೆ ಆಗುತ್ತೆ ಅಂತ? ಇಲ್ಲ. ಕತೆ ಮುಖ್ಯ, ಆಮೇಲೆ ನಾವೇನು ತೆಗಿತೀವೋ ಅದು ಮುಖ್ಯ, ವೇಸ್ಟ್ ಮಾಡೋದು ಮುಖ್ಯ ಅಲ್ಲ. ಬಟ್ ಸಿನಿಮಾ ಬಂದು ಕೂರಿಸ್ಬೇಕು, ಸಿನಿಮಾ ನೋಡಿದಾಗ ನಡೆಸ್ಬೇಕು. ಓ ಮೈ ಗಾಡ್ ಅನಿಸ್ಬೇಕು. ಇವತ್ತು ಅಫ್ಕೋರ್ಸ್ ಎಲ್ಲ ಮೀಡಿಯಾಗಳಿದೆ, ಜಾಸ್ತಿ ಇದೆ, ಎಲ್ಲ ಸ್ಪೆಂಡ್ ಮಾಡ್ತಾರೆ. ದಯವಿಟ್ಟು ಎಲ್ಲ ಮೀಡಿಯಾದವರು ಅಷ್ಟೇ, ಸೋಷಿಯಲ್ ಮೀಡಿಯಾ ಇರ್ಬೋದು, ಇಲ್ಲ ಟೆಲಿವಿಷನ್ ಇರ್ಬೋದು, ಪ್ರೆಸ್ ಇರ್ಬೋದು, ಸಪೋರ್ಟ್ ಮಾಡಿ, ಒಳ್ಳೆ ಪಾಯಿಂಟ್ಸ್ನ ಸಪೋರ್ಟ್ ಮಾಡಿ ಕನ್ನಡನ ಉಳಿಸಿ ಬೆಳೆಸಿ. ಜೈ ಕನ್ನಡ. ಜೋರಾಗಿ ಚಪ್ಪಾಳೆಯಿಂದ ಶಿವರಾಗಿ ಒಂದು ಮಾತಿದ್ರಿ, ಕೆ ದ ಲೆಟರ್ ಕೆ. ಯಾರಿಗೆ ಕಿಂಗ್ ಆಟಿಟ್ಯೂಡ್ ಇರುತ್ತೆ ಅದು ಅವ್ರಿಗೆ ಕೆ ಅಂತ. ಅದಕ್ಕೆ ಶಿವರಾಗಿ ಎಲ್ಲ ಕರೆಯೋದು ಕರುನಾಡ ಚಕ್ರವರ್ತಿ ಅಣ್ಣ. ಅದೇ ಕಿಂಗು. ಬಟ್ ಶಿವರಾಗಿ ಸಿನಿಮಾದಲ್ಲಿ ನಮ್ಮ ಹೀರೋ ಒಂದು ಟ್ರಿಕ್ ಮಾಡ್ದಣ್ಣ, ಆ ಬ್ರಷಲ್ಲಿ ಆಗಲಿ ಏನೇ ಆಗಲಿ ಇರೋದು ಒಂದ್ಸರಿ ಮಾಡಿ ಸರ್, ಮಾಡ್ತೀರಾ ಪ್ಲೀಸ್? ನೀವೇ ಸರ್ ಆ ಬ್ರಷ್ ಸರ್ ನೋಡಿ ಶಿವರಾಗಿ ಬನ್ನಿ. ಕಿಚನ್ ಸಾಂಗ್ ರಿಲೀಸ್ ಆಗಿತ್ತು, ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ಬ್ರಷ್ನ ಹೆಂಗೆ ತಿರುಗಿಸ್ತಾರೆ ಗೊತ್ತಾ ನಮ್ಮ ಧನ್ಯ ಅವರು, ಬೆಂಕಿ ಅವರು. ಈಗ ನಿಮ್ಮ ಮುಂದೆ ಲೈವ್ ಆಗ್ತದೆ.